ಅಕ್ಕ, ಈಗ ನಿನ್ನ ಕೊನೆ ನಿರ್ಧಾರ ಏನು? ನೋಡ್ಬಿಟ್ಲಾ, ನೀನ್ 100 ಸಲ ಕೇಳಿದ್ರು ನಂದಿದೆ ಉತ್ತರ. ನನಗೆ ಇವ್ರ ಜೊತೆ ಸಂಸಾರ ಮಾಡಕ್ಕಾಗೋದಿಲ್ಲ. ಇಂಥ ಗಂಡನ ಜೊತೆ ಯಾವ ಹೆಣ್ಣು ಬಾಳಕ್ಕಾಗಲ್ಲ. ನನಗೂ ಅಷ್ಟೇ, ನಿನ್ ಜೊತೆ ಬಾಳಕ್ಕಾಗೋದಿಲ್ಲ. ನೀನ್ ನನಗೆ ಬೇಕಾಗಿಲ್ಲ. ನೀನು ಬಂಡವಾಳ ನನಗೆ ಗೊತ್ತಿಲ್ಲ. ಏನ್ ಗೊತ್ತಿದೆ ಹೇಳ್ರಿ. ನೀನ್ ನನ್ನ ಯಾಕೆ ಬೇಡ ಅಂತಿದ್ಯಾ ಅಂತ ಚೆನ್ನಾಗಿ ಗೊತ್ತು. ಯಾಕೆ ಹೇಳ್ತಾ ಇದ್ದೀನಿ? ಯಾವನ್ನ ನೋಡ್ಕೊಂಡಿರ್ಬೇಕು, ಅದಕ್ಕೆ. ನಿಮ್ಮ ನಾಚಿಕೆ ಹೋಗಲ್ಲ ಇಂಥ ಮಾತು ಹೇಳಕ್ಕೆ. ನಾಚಿಕೆ ಆಗ್ಬೇಕಾಗಿರೋದು ಅಂತ ಕೆಲಸ ಮಾಡ್ತಾ ಇರೋ ನಿನಗೆ, ನಿನ್ ವಂಶಕ್ಕೆ. ಬಾವ, ನಮ್ಮ ವಂಶದ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಕಟ್ಕೊಂಡು ಹೆಂಡ್ತಿನ ಸಾಕೋ ಯೋಗ್ಯತೆ ನಿಮ್ಗಿಲ್ಲ. ನಮ್ಮ ವಂಶದ ಬಗ್ಗೆ ನೀವು ಮಾತಾಡ್ತೀರಾ? ಬಿಡು ಇಟ್ಲ, ಇಂಥವ್ರ ಜೊತೆ ಮಾತಾಡಿದ್ರೆ ನಮ್ಗೆ ಅವಮಾನ. ಕೈಲಾಗದೆ ಇರೋರು ಮೈಯೆಲ್ಲ ಪರ್ಸ್ಕೊಂಡು ಹೊಂದ್ರೆ ಮುಂದೆ ಮೇಲೆ ಕೈ ಮಾಡ್ತೀನಿ. ಆಯ್ತು ನಿನ್ನ ಇವನ್ಗೊಂದು ಗತಿ ಕಾಣಿಸ್ತೀನಿ ಇವತ್ತು. ಬೇಡ ಬಾ ಬಿಟ್ಲಾ. ನಮ್ಮನೆಗೆ ಬಂದು ನನ್ ಮೇಲೆ ಕೈ ಮಾಡ್ತೀನೋ? ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಟಲ್ಲ. ಮೊದ್ಲು ನಿಮ್ಮ ಅಕ್ಕನಿಗೆ ಬುದ್ಧಿ ಹೇಳು. ಬೇಡ ನೋಡೋ, ಅವ್ಳು ಸರಿಯಾಗಿದ್ದಿದ್ರೆ ನಾನ್ಯಾಕೋ ಹಿಂಗಾಗ್ತಿದ್ದೆ. ಹೋಗೋ. ಹೋಗ್ತೀನಿ, ಆದ್ರೆ ನಿನ್ಗೊಂದು ಗತಿ ಕಾಣಿಸ್ದೇ ಇರಲ್ಲ. ನನ್ನ ಅಕ್ಕನ ಜೀವನ ಹಾಳು ಮಾಡಿದ್ ನಿನ್ನ ಒಂದ್ ಗತಿ ಕಾಣಿಸ್ದೆ ಹೋದ್ರೆ ನನ್ನ ಹೆಸರು ಬಿಟ್ಲಾನೆ ಅಲ್ಲ, ತಿಳ್ಕೊ. ಕಂಡಿದ್ದೀನಿ, ಹೋಗಲ್ಲ. ಬಿಡು ಬಿಟ್ಲಾ, ನನ್ ಮದ್ವೆನೇ ಆಗಿಲ್ಲ ಅನ್ಕೋತೀನಿ. ಇಂಥ ಸವಾಸನೆ ಬೇಡ. ಬಾ ಬರ್ತಿ, ಅವ್ನ ಮಾತು ಕೇಳ್ಕೊಂಡು ಹೋಗ್ಬೇಡ. ಬರ್ತಿ, ನಿಂತ್ಕೋ. ಬರ್ತಿ ಹೋಗ್ಬೇಡ. ಬರ್ತಿ ಪ್ಲೀಸ್. ಬರ್ತಿ, ನನ್ನ ಮಾತು ಕೇಳು. ಹೋಗ್ಬೇಡ. ಬರ್ತಿ. ಜೀವನ ಅನ್ನೋದೇ ಹಾಗೆ, ಎಲ್ಲಿಂದ ಪ್ರಾರಂಭ ಆಗುತ್ತೆ, ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ, ಇದರ ಮಧ್ಯೆ ಏನೇನಾಗುತ್ತೆ ಯಾರು ಕಲ್ಪನಾ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದ ಗಣೇಶ್ ನಾಯಕ್ ಅನ್ನೋರ ಜೀವನದಲ್ಲೂ ಹೀಗೆ ಆಗುತ್ತೆ. ಸರ್ವೇಯರ್ ಕೆಲಸ ಮಾಡ್ತಾ ಇದ್ದ ಗಣೇಶ್ ಭಾರತಿ ಅನ್ನೋರ್ನ ಮದುವೆ ಆಗಿದ್ದ. ಆದ್ರೆ ಗಂಡ ಹೆಂಡತಿ ಇಬ್ರು ಜಗಳ ಆಡ್ಕೊಂಡು ಬೇರೆ ಆಗ್ತಾರೆ. ಇಲ್ಲಿಗೆ ಕಥೆ ಮುಗಿಯಲ್ಲ. ಗಣೇಶ್ ನಾಯಕ್ ಇನ್ನೊಂದು ಮದುವೆ ತಯಾರಿಯಲ್ಲಿದ್ದಾನೆ. ಅಸಲಿ ಕಥೆ ಪ್ರಾರಂಭ ಆಗೋದೆ ಇಲ್ಲಿಂದ. ಇವರೇ ಸ್ವಾಮಿ ವರ ಗಣೇಶ್ ನಾಯಕ್ ಅಂತ. ಇವರು ಅವ್ರ ತಮ್ಮ ಶ್ರೀಧರ್ ನಾಯಕ್ ಅಂತ. ಇವರು ಈಶ್ವರ್ ನಾಯಕ್ ಅಂತ. ಹುಡುಗಿ ಅಣ್ಣ. ಬನ್ನಿ ಕೂತ್ಕೊಳ್ಳಿ. ನೋಡಿ, ಇವ್ರಿಗೆ ಒಪ್ಪಿಗೆ. ನಿಮ್ಮ ಹುಡುಗಿನ ಒಂದು ಮಾತು ಕೇಳಿದ್ರಿ. ಏನಮ್ಮ ಜೊತೆ ಒಪ್ಗೆನಾ? ಸರಿ, ಆಗಿದ್ರೆ ನಾವಿನ್ನು ಹೊರಡ್ತೀವಿ. ನಮಸ್ಕಾರ ಸರ್. ಸರಿ, ನೀವು ಹೊರಡಿ, ನಾನು ಬರ್ತೀನಿ. ಸರ್ಕಾರಿ ಕೆಲಸ ಪರ್ಮನೆಂಟ್ ಆಗಿದೆ, ಬೇಗ ಮಾಡಿ ಮುಗಿಸ್ಬಿಡಿ. ಮಿಕ್ಕ ವಿಚಾರ ಎಲ್ಲ ಮಾತಾಡ್ಬಿಡಿ. ಸರಿ, ಬರ್ತೀನಿ. ಹೆಂಗಿದಾನ ಹುಡುಗ? ಇವಳಿಗಿಂತ ತುಂಬಾ ವಯಸ್ಸಾದಂಗಿಲ್ವಾ? ಆದ್ರೇನಂತೆ, ಗೌರ್ಮೆಂಟ್ ಕೆಲಸ ಪರ್ಮನೆಂಟ್ ಆಗಿದೆಯೋ? ನಿನಗೊಪ್ಪಿಗೆ ತಾನೆ? ಅಲ್ಲಿಡು. ತಗೊಳ್ಳಿ, ಕುಡೀರಿ, ಕೆಳಗಡೆ ಇಡಬಾರ್ದು.
ಸ್ವಲ್ಪ ಕೆಲಸ ಇದೆ, ನೀವು ಮಲ್ಕೋ ಅಂತ ಹೇಳಿದೆ. ನೀ ಮಲ್ಕೋ. ಪರವಾಗಿಲ್ಲ, ಎದ್ದಿರ್ತೀನಿ. ನಂಗೆ ಇನ್ನೂ ತುಂಬ ಕೆಲಸ ಇದೆ, ಲೇಟ್ ಆಗುತ್ತೆ. ನೀನು ಸುಸ್ತಾಗಿರ್ತೀಯ, ಮಲ್ಕೋ. ಇವತ್ತೇ ಹೋಗ್ಬೇಕಾ? ಏನಂತ ಅರ್ಜೆಂಟು? ಹೇಳಿದ್ನಲ್ಲ ಕೆಲಸ ಇದೆ ಅಂತ. ಅಮ್ಮ ಇಡಗುಂಜಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ಹರಕೆ ಹೊತ್ಕೊಂಡಿದ್ರು. ಮುಂದೆ ಯಾವತ್ತಾದ್ರೂ ಹೋದ್ರಾಯ್ತು, ದೇವರು ಎಲ್ಲೂ ಹೋಗೋದಿಲ್ಲ. ಊರಿಗೆ ಹೊರಟಿದ್ದೀರಂತೆ, ಏನು ಅವಸರ? ಊರಿಗಲ್ಲ ಮಾವ, ಹೊನ್ನಾವರಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಆಫೀಸಿಂದ ಅರ್ಜೆಂಟಾಗಿ ಕೆಲಸ ಇದೆ ಬನ್ನಿ ಅಂತ ಫೋನ್ ಬಂದಿತ್ತು. ಅಲ್ಲ, ಮದುವೆ ಆಗಿ ಇನ್ನೂ ಒಂದಿನಾನೂ ಕಳೆದಿಲ್ಲ, ಆಗಲೇ ಊರಿಗೆ ಹೊರಟಿದ್ದೀರಲ್ಲ ನೀವು. ಒಂದು 4 ದಿನ ರಜಾ ಹಾಕಿದ್ದಿದ್ರೆ. ಅತ್ತೆ, ನಂದು ಸರ್ಕಾರಿ ಕೆಲಸ, ಹಾಗೆಲ್ಲ ಬೇಕೆಂದಾಗ ರಜಾ ಹಾಕೋದಕ್ಕಾಗೋದಿಲ್ಲ. ಹಾಗಲ್ಲಪ್ಪ, ಈಗ ದಿಢೀರ್ ಅಂತ ಹೊರಟ್ರೆ ಅವಳಿನ್ನೂ ತಯಾರಾಗಿಲ್ಲ. ಮಾವ, ಸದ್ಯಕ್ಕೆ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ, ಆಮೇಲೆ ಬಂದು ಜ್ಯೋತಿನ ಕರ್ಕೊಂಡು ಹೋಗ್ತೀನಿ. ಆದರೂ ನನಗೇನೋ ಮದುವೆ ಮಾರನೇ ದಿನನೇ ಹೀಗೆ ಹೆಂಡ್ತಿನ ಬಿಟ್ಟು ಹೋಗೋದು ಅಷ್ಟು ಸರಿ ಅಂತ ಅನ್ನಿಸ್ತಿಲ್ಲಪ್ಪ. ರೀ, ನೀವಾದರೂ ಸ್ವಲ್ಪ ಹೇಳಿ. ಮಾವ ಪ್ಲೀಸ್, ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಾನು ಹೋಗಲೇಬೇಕು, ಹೋಗದೇ ಇದ್ದರೆ ನನ್ನ ಕೆಲಸನೇ ಹೊರಟೋಗುತ್ತೆ. ಹೌದಾ? ಹೌದು ಮಾವ, ಸದ್ಯಕ್ಕೆ ನಾನು ಇವಾಗ ಒಬ್ಬನೇ ಹೋಗಿ ಬಾಡಿಗೆ ಮನೆ ಮಾಡಿ ಆಮೇಲೆ ಬಂದು ಜ್ಯೋತಿನ ಕರ್ಕೊಂಡು ಹೋಗ್ತೀನಿ. ಬಸ್ಸಿಗೆ ಲೇಟ್ ಆಗುತ್ತೆ, ನಾನಿಲ್ಲಿ ಬರ್ತೀನಿ. ಸರಿನಪ್ಪ. ಜ್ಯೋತಿ, ಬರ್ತೀನಿ. ಮದುವೆಯಾಗಿ ಮಾರನೇ ದಿನನೇ ಕೆಲಸ ಅಂತ ಗಣೇಶ್ ನಾಯಕ್ ಹೆಂಡ್ತಿನ ಬಿಟ್ಟು ಹೋಗ್ತಾನೆ. ಅವನು ಹೊನ್ನಾವರದಲ್ಲಿ ಸರ್ವೇಯರ್ ಕೆಲಸ ಮಾಡ್ತಿದ್ದಾನೆ ಅನ್ನೋ ಸುದ್ದಿಯೇನೋ ಸಿಗ್ತಾ ಇತ್ತು. ಆದ್ರೆ ಹೆಂಡ್ತಿನ ಯಾಕೆ ಬಿಟ್ಟು ಹೋದ? ಹೆಂಡ್ತಿನ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಈ ಪ್ರಶ್ನೆಗೆ ಯಾರಲ್ಲೂ ಉತ್ತರ ಇಲ್ಲ. ಈ ಸಂಪತ್ತಿಗೆ ಅವನು ಮದುವೆ ಯಾಕಾಗಬೇಕಿತ್ತು ಅಂತ ಅಕ್ಕಪಕ್ಕ ಜನ ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ವಾರ ಆಗುತ್ತೆ, ತಿಂಗಳಾಗುತ್ತೆ, ಗಣೇಶ್ ನಾಯಕ್ ಕೆಲಸ ಅಂತ ಹೊನ್ನಾವರದಲ್ಲೇ ಉಳ್ಕೋತಾನೆ. ಹಲೋ, ಇಲ್ಲ, ರಾಂಗ್ ನಂಬರ್. ಅಲ್ಲ ಕಣೆ, ಹೀಗೆ ನೀನು 3 ಹೊತ್ತು ಫೋನ್ ಮುಂದೆ ಕೂತ್ಕೊಂಡ್ಬಿಟ್ರೆ ನಿನ್ ಗಂಡ ಫೋನ್ ಮಾಡ್ಬಿಡ್ತಾನ? ಹಾಗಲ್ಲ ಅಮ್ಮ, 2-3 ದಿನದಲ್ಲಿ ಬರ್ತೀನಿ ಅಂತ ಹೇಳಿದ್ರು ತಾನೆ. ಈಗ 1 ವಾರ ಆಯ್ತು, ಒಂದು ಫೋನು ಇಲ್ಲ. ಏನಾಗಿದೆ ಅವ್ರಿಗೆ? ಅವನೇ ಹೇಳಿರ್ಲಿಲ್ವೇನೆ ತುಂಬಾ ಕೆಲಸ ಇದೆ ಅಂತ? ನನಗೇನೋ ಅನುಮಾನ ಅಮ್ಮ. ಅವ್ರು ಒಂಥರ ಆಡ್ತಿದ್ರು. ಒಂಥರ ಅಂದ್ರೆ ಅಲ್ಲ ಅಮ್ಮ, ಯಾರಾದ್ರೂ ಮದುವೆ ಆದ ಮಾರನೇ ದಿನನೇ ಹೆಂಡ್ತಿನ ಬಿಟ್ಟು ಹೋಗ್ತಾರಾ? ಜ್ಯೋತಿ, ಹೆಣ್ಮಕ್ಳಿಗೆ ತಾಳ್ಮೆ ಇರಬೇಕು. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಳ್ತಾರೇನೆ? ಬರ್ತಾನೆ ಬಿಡು. ಬಂದೆ. ಯಾರು? ನೀನಾ? ಒಳಗ್ ಬರ್ಲಾ? ಸರಿ ಬಾ.
ನೀನ್ಯಾಕೆ ಬಂದೆ ಜ್ಯೋತಿ? ನಾನೇ ಬಂದು ಕರ್ಕೊಂಬರ್ತಾ ಇದ್ನಲ್ಲ. ಎಷ್ಟು ದಿನ ಅಂತ ಕಾಯೋದು? ಅಕ್ಕಪಕ್ಕದ ಮನೆಯವರೆಲ್ಲ ಹೇಗೆ ಮಾತಾಡ್ಕೋತಾರೆ ಗೊತ್ತಾ? ಜನ ಸಾವಿರ ಮಾತಾಡ್ಕೋತಾರೆ. ಅವ್ರ ಮಾತಿಗೆಲ್ಲ ಬೆಲೆ ಕೊಟ್ರೆ ನಾವು ಬದುಕಕ್ಕಾಗತ್ತಾ ಹೇಳು? ಈಗೇನು ನಾನು ಬರಬಾರ್ದಾಗಿತ್ತಾ? ತೊಂದರೆ ಆಯ್ತಾ ನಿಮಗೆ? ಹಾಗೇನಿಲ್ಲ. ನಾನು ಬೇರೆ ಆಫೀಸ್ನಲ್ಲಿ ಕೆಲಸ ಜಾಸ್ತಿ, ಸಂಜೆ ಬರೋದು ಲೇಟ್ ಆಗತ್ತೆ. ನಿನಗೆ ಊರು ಬೇರೆ ಹೊಸದು, ಕಷ್ಟ ಆಗತ್ತಲ್ಲ, ಅದಕ್ಕೆ ಹೇಳಿದೆ. ಪರವಾಗಿಲ್ಲ, ಕಷ್ಟ ಆದರೂ ಸರಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ. ದಯವಿಟ್ಟು ಹೋಗು ಅಂತ ಮಾತ್ರ ಅನ್ಬೇಡಿ. ಸರಿ, ನಿನ್ನಿಷ್ಟ. ಆಫೀಸಿಗೆ ಲೇಟ್ ಆಗ್ತಾ ಇದೆ, ಸರ್ವೆಗೆ ಹೋಗ್ತಾ ಇದ್ದೀನಿ. ಸಂಜೆ ಬರೋದು ಲೇಟ್ ಆಗ್ಬೋದು. ಹಲೋ, ಹೇಳಮ್ಮ. ಬಂದೆ ನಿನ್ ಗಂಡ? ಬೆಳಿಗ್ಗೆ ಹೋದವರು ಇನ್ನೂ ಬಂದಿಲ್ಲ. ನನಗಂತೂ ಅದೇನು ಅಂತಾನೆ ಅರ್ಥ ಆಗ್ತಿಲ್ಲ. ಅಮ್ಮ, ಅವ್ರು ಬಂದರು ಅಂತ ಕಾಣಿಸುತ್ತೆ. ನಾನು ನಿಮಗೆ ನಾಳೆ ಕಾಲ್ ಮಾಡ್ತೀನಿ. ಸರಿಮ್ಮ. ಬನ್ನಿ. ಯಾಕೆ ಇಷ್ಟು ಲೇಟು? ಸರಿ, ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ನಾನು ಊಟ ಬಡಿಸ್ತೀನಿ. ನಂದು ಊಟ ಆಯ್ತು, ನೀನು ಊಟ ಮಾಡು. ಈಗ ನಾನು ಮನೆಗೆ ಬಂದಿದ್ದೀನಲ್ಲ, ಹೊರಗಡೆ ಯಾಕೆ ಊಟ ಮಾಡಿದ್ರಿ? ಆಫೀಸ್ನವ್ರ ಜೊತೆಗಿದ್ರು, ಅವ್ರ ಜೊತೆ ಕೆಲಸ ಇತ್ತು, ಊಟ ಮಾಡ್ಬೇಕಾಗಿ ಬಂತು. ನೀನು ಊಟ ಮಾಡು. ಅಲ್ಲ, ನಾನು ನಿಮಗೋಸ್ಕರ ಕಾಯ್ತಾ ಇದ್ದೆ. ನೀನು ಊಟ ಮಾಡು ಅಂತ ಹೇಳಿದ್ನಲ್ಲ. ಹೋಗಿ ಮಲ್ಕೋಬಾರ್ದಾ? ಯಾಕೆ ಕೂತ್ಕೊಂಡಿದ್ಯಾ? ನೀವು? ನನಗೆ ಸ್ವಲ್ಪ ಕೆಲಸ ಇದೆ, ನೀ ಹೋಗಿ ಮಲ್ಕೋ. ಏನು ಕೆಲಸ ನಿಮ್ಮದು? ಹಗಲು ರಾತ್ರಿ ಒಂದು ನಿಮಿಷನೂ ಪುರ್ಸತ್ತೆ ಇಲ್ಲದೆ ಕೆಲಸ ಮಾಡೋ ಅಂಥದ್ದು ಏನಿದೆ? ನೋಡು, ನಿನಗೆ ಇದೆಲ್ಲ ಅರ್ಥ ಆಗೋದಿಲ್ಲ, ಹೋಗಿ ಮಲ್ಕೋ. ನನಗೂ ಎಲ್ಲ ಅರ್ಥ ಆಗುತ್ತೆ. ನನ್ನ ಫ್ರೆಂಡ್ ಮಾವ ಒಬ್ರು ಇದ್ದಾರೆ, ಅವರು ಸರ್ವೆ ಕೆಲಸ ಮಾಡ್ತಾರೆ. ಆದರೆ ಅವರು ಜಮೀನು ಅಳಿಯೋದಕ್ಕೆ ಮಾತ್ರ ಹೋಗ್ತಾರೆ. ನಿಮ್ಮ ಹಾಗೆ ಆಫೀಸ್ ಫೈಲ್ಗಳನ್ನೆಲ್ಲ ತಂದು ರಾತ್ರಿ ಇಡೀ ಮನೆಯಲ್ಲಿ ಕೆಲಸ ಮಾಡಲ್ಲ. ನೋಡು, ನನ್ನನ್ನು ಯಾರ್ಯಾರಿಗೂ ಹೋಲಿಸ್ಬೇಡ. ಅವನು ಸೋಮಾರಿ, ಕೆಲಸ ಮಾಡೋದಿಲ್ಲ. ನಾನು ಹಾಗೆ ಮಾಡಬೇಕಾ? ನಾನು ಜವಾಬ್ದಾರಿ ಇರೋ ಮನುಷ್ಯ. ಏನು ಜವಾಬ್ದಾರಿ ಇದೆ ನಿಮಗೆ? ಮದುವೆ ಆದಮೇಲೆ ಹೆಂಡತಿನ ನೋಡ್ಕೊಳ್ಳೋದು ಒಂದು ಜವಾಬ್ದಾರಿ. ಅದನ್ನು ಸರಿಯಾಗಿ ನಿಭಾಯಿಸ್ತಿದ್ದೀರಾ? ಏನು ಜಗಳ ಆಡಬೇಕು ಅಂತಲೇ ಅಷ್ಟು ದೂರದಿಂದ ಬಂದ್ಯಾ? ಜಗಳ ಅಲ್ಲ ರೀ, ನಾನು ನನ್ನ ನೋವನ್ನು ಹೇಳ್ಕೊತಿದ್ದೀನಿ. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಯಾಕೆ ನನ್ನನ್ನು ದೂರ ಮಾಡ್ತಾ ಇದ್ದೀರಾ?
ನಾನಂದ್ರೆ ನಿಮ್ಗೆ ಇಷ್ಟ ಇಲ್ವಾ? ಯಾಕೆ ಜೊತೆ ಏನೋ ಕಲ್ಪನೆ ಮಾಡ್ಕೋತಾ ಇದೆಯಾ? ನಾನೇನು ಹಾಗೆ ಹೇಳ್ದೆ? ನೀವು ಹೇಳಲಿಲ್ಲ ರೀ, ಆದ್ರೆ ಮಾಡ್ತಿರೋದೇನು? ಮದುವೆ ಆದಿನಿಂದ ಏನೇನೋ ನೆಪ ಹೇಳಿ ನನ್ನನ್ನ ದೂರ ತಳ್ತಾ ಇದ್ದೀರಾ. ಯಾಕೆ? ನೋಡು, ನನಗೆ ತುಂಬ ಕೆಲಸ ಇದೆ, ನಿನ್ನ ಜೊತೆ ಮಾತಾಡೋಷ್ಟು ಟೈಮ್ ಇಲ್ಲ. ನೀ ಹೋಗಿ ಮಲ್ಕೋ. ಇಲ್ಲ ರೀ, ನೀವು ನನ್ನನ್ನ ಯಾಕೆ ದೂರ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ಲೇಬೇಕು. ಹೇಳಿ ಯಾಕೆ ಅಂತ. ನೋಡು, ನೀನಾಗೆ ಬಂದೆ. ಈ ರೀತಿ ಜಗಳ ಆಡ್ಕೊಂಡು ಹೋದ್ರೆ ಅತ್ತೆ ಮಾವ ಏನ್ ಅನ್ಕೊಳ್ಳೋದಿಲ್ಲ ಹೇಳು? ಅಯ್ಯೋ, ಅನ್ಕೊಳ್ಳಿ ಅಂತಾನೆ ಹೋಗ್ತಿರೋದು. ನೀವು ಮಾಡಿರೋ ಮೋಸ ನಮ್ಮ ಅಪ್ಪ ಅಮ್ಮನಿಗೂ ಗೊತ್ತಾಗ್ಲಿ. ನೋಡು, ಮೋಸ ಗೀಸ ಅಂತೆಲ್ಲ ಮಾತಾಡ್ಬೇಡ, ಆಮೇಲೆ ನಾನು ಸುಮ್ಮನೆ ಇರೋದಿಲ್ಲ. ಏನ್ ಮಾಡ್ತೀರಾ ನೀವು? ಏನ್ ಮಾಡಕ್ಕಾಗುತ್ತೆ ನಿಮ್ ಕೈಲಿ? ನೋಡಿ, ಈಗ ಅದೆಲ್ಲ ಯಾಕೆ? ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ಅಷ್ಟೇ. ಬೇಡ ಜ್ಯೋತಿ, ನನ್ನ ನಿನ್ನ ನಡುವೆ ಯಾವುದೇ ವಿಷಯ ಇದ್ರೂ ಅದು ಹೊರಗಡೆ ಹೋಗ್ಬಾರ್ದು. ನೀವು ನನಗೆ ಮೋಸ ಮಾಡಿದ್ರಿ, ಅದಕ್ಕೆ ಮದುವೆ ಆದ ಮಾರನೇ ದಿನನೇ ಕಳ್ಳನ್ ತರ ಮನೆ ಬಿಟ್ಟು ಓಡ್ ಬಂದಿದ್ದು. ನನಗೆ ನಿಮ್ ಜೊತೆ ಬಾಳಕ್ಕೆ ಇಷ್ಟ ಇಲ್ಲ ಅಷ್ಟೇ. ಜ್ಯೋತಿ, ನನ್ನ ಮಾತು ಕೇಳು. ಜ್ಯೋತಿ, ಹೋಗ್ಬೇಡ, ನನ್ನ ಮಾತು ಕೇಳು ಜ್ಯೋತಿ. ಯಾಕೆ ಜ್ಯೋತಿ ಒಬ್ಬಳೇ ಬಂದಿದ್ಯಾ? ಏನಮ್ಮ ಜ್ಯೋತಿ, ಗಂಡನ ಮನೆಗೆ ಹೋಗ್ತೀನಿ ಅಂತ ಹೋದವಳು 2 ದಿನಕ್ಕೆ ವಾಪಸ್ ಬಂದಿದ್ಯಾ? ಏನಾಯ್ತು? ಗಣೇಶ ಏನಾದ್ರು ವಾಪಸ್ ಕಳಿಸ್ಬಿಟ್ನೇನೆ? ಏನ್ರಿ ಇವಳು ಏನು ಮಾತಾಡ್ತಾ ಇಲ್ಲ? ಬನ್ನಿ ನಾವೇ ಹೋಗವನನ್ನು ಕೇಳೋಣ, ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ ಅವನು. ಅವ್ರು ಏನಮ್ಮ ನನ್ನ ವಾಪಸ್ ಕಳಿಸೋದು? ಅಂಥ ಗಂಡ ಬೇಡ ಅಂತ ನಾನೇ ಬಿಟ್ಟು ಬಂದೆ. ಏನಪ್ಪ ಗಣೇಶು, ನೀನು ಒಳ್ಳೆ ಹುಡುಗ ಅಂತ ಮದುವೆ ಮಾಡಿಕೊಟ್ಟು, ನೀನು ನೋಡಿದ್ರೆ 2 ದಿನದಲ್ಲಿ ಬರ್ತೀನಿ ಅಂತ 1 ತಿಂಗಳಾದ್ರೂ ಪತ್ತೆನೇ ಇಲ್ಲ. ಹೀಗೆ ಮಾಡಿದ್ರೆ ಹೇಗೆ? ಅಲ್ಲ, ದೊಡ್ಡವರು ಅಂತ ನಾವಿದ್ದೀವಿ, ನಿನಗೇನಾದ್ರೂ ಸಮಸ್ಯೆ ಇದ್ರೆ ಹೇಳು. ಏನಿಲ್ಲ ಮಾವ, ಏನೋ ಒಂದು ಮಾತಂದೆ, ಅದಕ್ಕೆ ಬೇಜಾರು ಮಾಡ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಈಗಲೂ ನಿಮ್ಮ ಮಗಳನ್ನ ಕಳಿಸ್ಕೊಡಿ, ನಾನು ಕರ್ಕೊಂಡು ಹೋಗ್ತೀನಿ. ನಾನ್ ಬರೋದಿಲ್ಲ. ಅಪ್ಪ, ನೀವೇ ಇವ್ರಿಗೆ ಹೇಳಿ ನಾನು ಇವ್ರ ಜೊತೆ ಹೋಗಲ್ಲ ಅಂತ. ನೋಡಮ್ಮ ಜ್ಯೋತಿ, ಗಂಡ ಹೆಂಡತಿಯ ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನೇ ದೊಡ್ಡದು ಮಾಡಿಕೊಂಡು ಮನೆ ಬಿಟ್ಟು ಬಿಡಬಾರ್ದು. ಆಗಿದ್ದಾಯ್ತು. ಈಗ ನೀನು ಗಂಡನೇ ಬಂದು ಕರಿತಾ ಇದ್ದಾನೆ, ಹೋಗು. ಹೌದು ಕಣೆ, ಬಂದ್ ಕರೀಲಿಲ್ವಳ ಅಂತ ಕೊರಗ್ತಾ ಇದ್ದೆ ನೀನು. ನೋಡಿ, ಇವಾಗ ಬಂದ್ ಕರೀತಿದ್ದಾರೆ, ಹೋಗ್ಬಾರ್ದಾ? ಅಮ್ಮ, ನಿನಗೆ ಗೊತ್ತಿಲ್ಲ ಅಮ್ಮ, ಇವ್ರು ನನಗೆ ಎಂಥ ಮೋಸ ಮಾಡಿದ್ದಾರೆ ಅಂತ. ಮೋಸನಾ? ಮೋಸನಾ? ಏನದು? ಹೇಳೆ. ಇವ್ರು ಗಂಡಸೆ ಅಲ್ಲ ಅಪ್ಪ, ಗಂಡಸೆ ಅಲ್ಲ. ಸುಳ್ಳು ಸುಳ್ಳು ಹೇಳ್ತಾ ಇದ್ದಾಳೆ ಇವಳು. ನನ್ನ ಜೊತೆ ಬದುಕೋದಕ್ಕೆ ಇಷ್ಟ ಇಲ್ಲ ಇವಳಿಗೆ, ಅದಕ್ಕೆ ಈ ರೀತಿ ಎಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ. ನಾನ್ ಸುಳ್ಳು ಹೇಳ್ತಾ ಇದ್ದೀನಾ? ಅಪ್ಪ, ಇವ್ರು ಎಂಥ ಮೋಸ ಮಾಡಿದ್ದಾರೆ ಗೊತ್ತಾ? ಇದಕ್ಕೂ ಮುಂಚೆನೆ ಇವ್ರಿಗೆ ಮದುವೆ ಆಗಿತ್ತು. ಇದು ಮೊದ್ಲೇ ಮದ್ವೆನಾ? ಮದುವೆ ಮೊದಲೇ ಆಗಿತ್ತಾ? ಏನ್ ಗಣೇಶ ಇದು, ನಿಜನಾ? ಮೋಸ ಮಾಡಕ್ಕೆ ನನ್ನ ಮಗಳೇ ಬೇಕಾಗಿತ್ತ? ನಿನ್ ಜನ್ಮಕ್ಕೆ ಒಂದು ಮದುವೆ ಆಗೋ ಯೋಗ್ಯತೆ ಇಲ್ಲ, ನಿನ್ಗೆ 2 ಮದುವೆ ಬೇಕಾನು? ಜೋ ಬಿಡಿ, ಅವನನ್ನ ಹೊಡೆದು ನೀವ್ ಯಾಕೆ ಪಾಪ ಕಟ್ಕೊಳ್ತೀರಾ? ಅವನೇ ಅನುಭವಿಸ್ಕೊಳ್ತಾನೆ. ಇಂಥ ಬಂಡು ಬಾಳು ಬದುಕೋಕ್ಕಿಂತ ಎಲ್ಲಾದ್ರೂ ಹೋಗಿ ಸಾಯಿ. ಯಾವ ಮುಖ ಹಿಡ್ಕೊಂಡು ಬದುಕಿದ್ದೀನಿ? ಯಾವ್ದಾದ್ರು ಹಾಳು ಬಾಯಿ ಬಿಸಾಯಿ, ಹೋಗೋ, ಮುಖ ತೋರಿಸ್ಬೇಡ. ಇವ್ರು ಗಂಡಸೆ ಅಲ್ಲ ಅಪ್ಪ, ಗಂಡಸೆ ಅಲ್ಲ, ಗಂಡಸೆ ಅಲ್ಲ, ಗಂಡಸೆ ಅಲ್ಲ, ಗಂಡಸೆ ಅಲ್ಲ, ಗಂಡಸೆ ಅಲ್ಲ. ಒಂದು ಮದುವೆ ಆಗೋ ಯೋಗ್ಯತೆ ಇಲ್ಲ, ನಿನ್ಗೆ 2 ಮದುವೆ ಬೇಕಾನು? ಮದುವೆ ಬೇಕಾನು? 2 ಮದುವೆ ಬೇಕಾನು? 2 ಮದುವೆ ಬೇಕಾನು? ಇಂಥ ಬಂಡು ಬಾಳು ಬದುಕೋಕ್ಕಿಂತ ಎಲ್ಲಾದ್ರೂ ಹೋಗಿ ಸಾಯಿ, 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 ಸಾಯಿ. ಯಾವ್ದಾದ್ರು ಹಾಳು ಬಾಯಿ ಬಿಸಾಯಿ, ಬಾಯಿ ಬಿಸಾಯಿ, ಬಾಯಿ ಬಿಸಾಯಿ. ಇವ್ರು ಗಂಡಸೆ ಅಲ್ಲ ಅಪ್ಪ, ಗಂಡಸೆ ಅಲ್ಲ, ಗಂಡಸೆ ಅಲ್ಲ, ಗಂಡಸೆ ಅಲ್ಲ, ಗಂಡಸೆ ಅಲ್ಲ. ಗಂಡಸಿಗೆ ನೀನ್ ಗಂಡಸೆ ಅಲ್ಲ ಅಂದ್ರೆ ಅದಕ್ಕಿಂತ ಅವಮಾನ ಬೇರೆ ಇಲ್ಲ ಅನ್ಸುತ್ತೆ. ಗಣೇಶ್ ನಾಯಕ್ನ ಪರಿಸ್ಥಿತಿನೂ ಇದೇ ಆಗುತ್ತೆ. ಹೆಂಡತಿ ಮನೆಯಲ್ಲಿ ಗಣೇಶ್ ನಾಯಕ್ ತೀರಾ ಅವಮಾನಿತನಾಗ್ತಾನೆ. ಇಡೀ ಊರಿಗೂರೇ ಈ ವಿಷಯ ಮಾತಾಡ್ಕೊಳ್ಳೋಕೆ ಶುರು ಮಾಡುತ್ತೆ. ಅವಮಾನಿತನಾದ ಗಣೇಶ್ ನಾಯಕ್ ತನ್ನ ಮನೆಗೂ ಹೋಗೋದಿಲ್ಲ, ಹೊನ್ನಾವರಕ್ಕೆ ಕೆಲಸಕ್ಕೂ ಹೋಗೋದಿಲ್ಲ. ಗಣೇಶ್ ನಾಯಕ್ನ ತಮ್ಮ
ಅವನನ್ನ ಎಲ್ಲಾ ಕಡೆ ಹುಡುಕ್ತಾನೆ. ಕೊನೆಗೆ ಹೆಂಡತಿ ಮನೆಗೂ ಬಂದು ಹೇಳ್ತಾನೆ. ಗಣೇಶ್ ನಾಯಕ್ನ ಸುಳಿವೇ ಸಿಗೋದಿಲ್ಲ. ಈ ಹಂತದಲ್ಲಿ ಗಣೇಶನ ಹೆಂಡತಿ ಜ್ಯೋತಿ ಇನ್ನು ತನ್ನ ಗಂಡ ಮನೆಗೆ ವಾಪಸ್ ಬರೋದಿಲ್ಲ ಅಂತ ತಹಶೀಲ್ದಾರ್ ಕಚೇರಿಗೆ ಹೋಗಿ ಅರ್ಜಿ ಸಲ್ಲಿಸ್ತಾಳೆ. ಗಂಡ ಗಣೇಶ್ ಬದುಕಿರೋದು ಅನುಮಾನ, ಹಾಗಾಗಿ ಅವನ ಹೆಸರಲ್ಲಿರೋ ಹಣ, ಪ್ರಾವಿಡೆಂಟ್ ಫಂಡ್ ಹಾಗೂ ಅನುಕಂಪದ ಆಧಾರದ ಮೇಲೆ ಸಿಗೋ ಕೆಲಸ ತನಗೇ ಸಿಗಬೇಕು ಅಂತ ಆ ಅರ್ಜಿಯಲ್ಲಿ ಬರೆದಿರ್ತಾಳೆ. ಅಲ್ಲಿಗೆ ಗಣೇಶ್ ಮತ್ತೆಂದೂ ವಾಪಸ್ ಬರೋದಿಲ್ಲ ಅನ್ನೋದು ಖಾತ್ರಿ ಆಗುತ್ತೆ. ಆದ್ರೆ ಈ ಹಂತದಲ್ಲಿ ಬೆಂಗಳೂರಿನ ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆಯುತ್ತೆ. ಅಂಕೋಲಾದ ಗಣೇಶ್ ನಾಯಕ್ಗೂ ಕೆಂಗೇರಿಯಲ್ಲಿ ನಡೆದ ಘಟನೆಗೂ ಏನ್ ಸಂಬಂಧ? ಅಕ್ಟೋಬರ್ 7, 2011 ಕೆಂಗೇರಿ ಪೊಲೀಸ್ ಠಾಣೆ, ಬೆಂಗಳೂರು. ರೀ ತಮ್ಮಯ್ಯ, ಇನ್ಫಾರ್ಮೇಶನ್ ಪಕ್ಕ ಇದೆಯೇನ್ರಿ? ಎಸ್ ಸರ್, 3 ಜನ ಅಂತಾರಾಜ್ಯ ಕಳ್ಳರು ಕಾರ್ ಕತ್ಕೊಂಡು ಇದೇ ರೋಡಲ್ಲಿ ಬರ್ತಾ ಅಂತ ಇನ್ಫಾರ್ಮೇಶನ್ ಇದೆ ಸರ್. ಲೈಸೆನ್ಸ್ ಇದೆಯಾ? ನಿಂದೇನಾ ಲೈಸೆನ್ಸು? ಗಾಡಿ ಡಾಕ್ಯುಮೆಂಟ್ಸ್ ಕೊಡಿಲ್ಲ ಸರ್. ಡಾಕ್ಯುಮೆಂಟ್ಸ್ ಇಲ್ಲ ಸರ್. ಡಾಕ್ಯುಮೆಂಟ್ಸ್ ಏನಾಯ್ತು? ಅದು ಬರೋ ಅರ್ಜೆಂಟಲ್ಲಿ ಮನೇಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಸರ್. ಹಾಂ, ಮರ್ತು ಬಂದ್ಬಿಟ್ಟಾ? ಸೈಡ್ಗೆ ಹಾಕ್ಸಿ ಗಾಡಿ. ಸೈಡ್ ಹಾಕಪ್ಪ. ಸರ್, ರೆಗ್ಯುಲರ್ ಆಗಿ ಕಾರ್ ಕಳ್ತನ ಮಾಡೋರು ಸರ್ ಅವರು. ಮಂಗಳೂರು, ಮೈಸೂರು, ಚಿಕ್ಕಮಗಳೂರು ಎಲ್ಲ ಕಡೆ ಕಾರ್ ಕಳ್ತನ ಮಾಡಿ ಅಂತ ಒಪ್ಕೊಂಡಿದ್ದಾರೆ ಸರ್. ಅಂಕೋಲ ಬಗ್ಗೆ ಏನಾದರೂ ಹೇಳಿದ್ರಿ? ಇಲ್ಲ ಸರ್. ಇವ್ರ ಮೊಬೈಲ್ ಕಾಲ್ ಡೀಟೇಲ್ಸ್ ಪ್ರಕಾರ ಜುಲೈ 25ನೇ ತಾರೀಕು ಇವ್ರು ಅಂಕೋಲಾದಲ್ಲಿದ್ರು ಅಂತ ಗೊತ್ತಾಗ್ತಿದೆ. ಅವ್ರು ಅಲ್ಲೇನ್ ಮಾಡಿದ್ರು ಅಂತ ತಿಳ್ಕೋಬೇಕು. ಒಬ್ಬೊಬ್ಬನೇ ಕರ್ಕೊಂಡು ಬಂದು ವಿಚಾರಿಸೋಣ. ಸರಿ ಸರ್. ಏನೋ ನಿನ್ನ ಹೆಸರು? ಸರ್, ಪ್ರತಾಪ್ ಅಂತ ಸರ್. ಎಷ್ಟು ದಿವಸದಿಂದ ಮಾಡ್ತಿದ್ದಾರೆ ಈ ಕೆಲಸನ? ಸರ್, ಒಂದು 4 ವರ್ಷದಿಂದ ಮಾಡ್ತಿದ್ದೀನಿ ಸರ್. 3 ತಿಂಗಳ ಹಿಂದೆ ಜುಲೈ 25ನೇ ತಾರೀಕು ಎಲ್ಲರೂ ಇದ್ರಿ ನೀವೆಲ್ಲ? 3 ತಿಂಗಳಿದ್ದೆ ಎಲ್ಲಿದ್ವಿ ಅಂದ್ರೆ ಯಾರಿಗೆ ನೆನಪಿರುತ್ತೆ ಸರ್? ಹಂಗನೇ ನಾನು ನೆನಪಿಸ್ತೀನಿ. ಜುಲೈ 25ನೇ ತಾರೀಕು ನೀವೆಲ್ಲರೂ ಅಂಕೋಲಾದಲ್ಲಿದ್ರಿ. ಏನ್ರು ಮಾಡ್ತಿದ್ರಿ ಅಲ್ಲಿ? ಸರ್, ಅದು ಬಗ್ಳೋ ಮಗನೇ, ಅಂಕೋಲಾದ ಏನ್ ಮಾಡ್ತಿದ್ರಿ ಬಗ್ಳೋ? ಸರ್, ಅಂಕೋಲಾ ಸಿಟಿಲಿ ಯಾವುದೋ ಜಾಗ ನೋಡೋಕೆ ಹೋಗಿದ್ವಿ ಸರ್. ಅಂಕೋಲಾ ಸಿಟಿಲಿ ಜಾಗ ನೋಡಕ್ ಹೋಗಿದ್ರಾ? ಜಾಗನ? ಹ್ಞೂ ಸರ್. ಏನು ನಿನ್ನ ಹೆಸರು? ಸರ್, ಲೋಕೇಶ್. ಜುಲೈ 25ನೇ ತಾರೀಕು ನೀವೆಲ್ಲ ಅಂಕೋಲಾಕ್ ಹೋಗಿದ್ರಲ್ಲ, ಏನು ಮಾಡಿದ್ರಿ ಅಲ್ಲಿ? ಬಗ್ಳೋ, ಪ್ರತಾಪ ಎಲ್ಲ ಹೇಳಿದಾನೆ, ನಿಜ ಏನು ಅಂತ ಬಗ್ಳೋ. ಏನು ಹೇಳ್ದೆ ಸರ್? ಅವನೇನು ಹೇಳ್ದೆ ಅಂತ ಆಮೇಲೆ ಹೇಳ್ತೀನಿ, ಬಗ್ಳೋ ನೀನು. ಸರ್, ಕಾರ್ ನೋಡೋಕೆ ಹೋಗಿದ್ರಿ ಸರ್. ಕಾಡು? ಕಾಡು ನೋಡಕ್ ಹೋಗಿದ್ರಾ? ಯಾವ ಕಾಡು? ಯಾವ ಕಾಡೋ ಗೊತ್ತಿಲ್ಲ ಸರ್, ಸುಮ್ಮನೆ ನೋಡೋಕೆ ಹೋಗಿದ್ರಿ. ಸುಮ್ಮನೆ ಕಾಡು ನೋಡಕ್ ಹೋಗಿದ್ರಾ? ಮುರುಗನ್ ಅಂತ ಸರ್ ಇವನ ಹೆಸರು. ತುಂಬಾ ಕಿಲ್ಲಾಡಿ. ನನಗೂ ಇಂಥ ಕಿಲಾಡಿಗಳೇ ಬೇಕು. ಮಗನೇ, 3 ತಿಂಗಳಿಂದೆ ಜುಲೈ 25ನೇ ತಾರೀಕು ಅಂಕೋಲಾ ಕಾಡ್ಗೆ ಹೋಗಿದ್ರಲ್ಲ, ಏನಕ್ಕೆ ಹೋಗಿದ್ರಿ? ಅಂಕೋಲಾ ಕಾಡ? ಹೌದಪ್ಪ. ಅಂಕೋಲಾ ಕಾಡ್ಗೆ ಯಾವ ಪ್ರಾಣಿ ಹಿಡಿಯಕ್ಕೆ ಹೋಗಿದ್ರಿ? ಹೇಳೋ. ಅವರಿಬ್ರು ಬಾಯ್ ಬಿಟ್ಟಿದ್ದಾರೆ. ಯಾರು ಮುಗಿಸಿದ್ರಿ ಅಲ್ಲಿ? ನಮ್ಮ ತಾಯಣ್ಣ ಯಾರು ಮುಗಿಸಿಲ್ಲ ಸರ್. ಬಾಯಿ ಬಿಡ್ತೀವಿ ಇನ್ನು ಹಾಕೊಂಡು ರುಬ್ಬೇಕಾ? ಯಾರು ಮುಗಿಸಿದ್ರಿ ಹೇಳು? ಯಾರು ಮುಗಿಸಿದ್ರಿ ಹೇಳು? ಸರ್, ಅದು ಹೇಳು. ಹೇಳೋ. ಸರ್, ಹೆಸರು ಗೊತ್ತಿಲ್ಲ ಸರ್. ಹೆಸರು ಗೊತ್ತಿಲ್ವಾ? ಅಂದ್ರೆ ಯಾರನ್ನೋ ಮುಗಿಸ್ಬಿಟ್ಟಿದ್ದೀರಾ. ಯಾರೋ ಮುಗ್ಸ ಕೇಳಿದ ಪಾರ್ಟಿ ಮುಗ್ಸು ಅಂತ ಹೇಳಿದವ್ರು ಯಾರು? ಅವ್ರ ಹೆಸರು ಗೊತ್ತಿಲ್ಲ ಸರ್. ಸತ್ ಪಾರ್ಟಿ ಯಾರು ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಮತ್ತೆ ತಗೋ 40,000. ಯಾವುದೇ ಕಾರಣಕ್ಕೂ ಅವ್ನು ಜೀವಂತವಾಗಿ ಉಳಿಬಾರ್ದು. ತಲೆ ಕಟ್ಸ್ಕೊಡ ಗುರು. ಡೀಲ್ ಕ್ಲೀನ್. ಫೋಟೋ ಯಾವ ಏರಿಯಾ? ಹಮಾರ್ ಕೊಡ್ಲಾ? ನಿನ್ನ ಹೆಸರೇನು? ಅದು ನಿನಗೆ ಬೇಕಾಗಿಲ್ಲ. ಜುಲೈ 25, 2011 ಅಂಕೋಲಾ.
ನನ್ನ ಬ್ಯಾಗಲ್ಲಿ ಒಂದು ಫೋಟೋ ಇದೆ ಸರ್. ಏ ತಮ್ಮಯ್ಯ, ಇವನ್ ಬ್ಯಾಗಲ್ಲಿ ಫೋಟೋ ಇದೆ ಅಂತೆ, ಎತ್ಕೊಂಬನ್ರಿ. ಇವ್ರನ್ನ ಏನೋ ಮುಗಿಸಿದ್ ನೀವು? ಹ್ಞೂ ಸರ್. ಅಕ್ಟೋಬರ್ 9, 2011 ಅಂಕೋಲಾ ಅರಣ್ಯ ಪ್ರದೇಶ. ಎಂಥ ವಿಚಿತ್ರ ನೋಡಿ. 3 ತಿಂಗಳ ಹಿಂದೆ ಹೆಂಡತಿ ಮನೆಯಿಂದ ಅವಮಾನಿತನಾಗಿ ಹೋದ ಗಣೇಶ್ ನಾಯಕ್ ಕೊನೆಗೂ ಸಿಗೋದು ಅಸ್ಥಿಪಂಜರವಾಗಿ. ಯಾರೋ 3 ಜನ ಕಾರ್ ಕಳ್ಳರು ಅವನನ್ನ ಕೊಲೆ ಮಾಡಿರ್ತಾರೆ. ಯಾರೋ ಸುಪಾರಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿನೂ ಸಿಗುತ್ತೆ. ಗಣೇಶ್ ನಾಯಕ್ ಮೇಲೆ ಅಂಥ ದ್ವೇಷ ಯಾರಿಗಿತ್ತು? ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ. ಅಂತೂ ಜ್ಯೋತಿ ಗಂಡನ ಜೊತೆ ಒಂದೇ ಒಂದು ದಿನಾನೂ ಬಾಳ್ವೆ ಮಾಡೋದಿಲ್ಲ. ಆದರೂ ಕಾನೂನಿನ ಪ್ರಕಾರ ಗಂಡನಿಗೆ ಅವಳೇ ವಾರಸ್ದಾರಳು. ಹಾಗಾಗಿ ಗಂಡ ಗಣೇಶ್ ನಾಯಕ್ ಕೆಲಸ ಹಾಗೂ ಅವನಿಗೆ ಬರಬೇಕಾದ ಹಣ ತನಗೇ ಸಿಗಬೇಕು ಅಂತ ತಹಶೀಲ್ದಾರರಿಗೆ ಮತ್ತೊಂದು ಅರ್ಜಿ ಹಾಕ್ತಾಳೆ. ಈ ಹಂತದಲ್ಲಿ ಮತ್ತೊಂದು ಬೆಳವಣಿಗೆ ನಡೆಯುತ್ತೆ. ಸರ್, ಕೊಲೆಯಾದವ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಸರ್. ಯಾರು? ಅವರು ಗಣೇಶ್ ನಾಯಕ್ ಅಂತ ಅಂಕೋಲದವನೇ. ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಂತೆ ಸರ್. ಸರ್ವೇಯರ್ ಅಂದ್ರೆ ಯಾವ್ದಾದ್ರು ಜಮೀನ್ ತಕರಾರಲ್ಲಿ ಇವನು ಇನ್ವಾಲ್ವ್ ಆಗಿ ಕೊಲೆ ಆಗಿರ್ಬೋದಾ ಅಥವಾ ಬೇರೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ? ಇದೆ ಸರ್. ಇವನಿಗೆ 2 ಮದುವೆ ಕೂಡ ಆಗಿತ್ತು. ಮೊದಲನೇ ಹೆಂಡತಿನ ಬಿಟ್ಟುಬಿಟ್ಟಿದ್ದ ಸರ್ ಅವನು. ಮೊದಲನೇ ಹೆಂಡತಿ ಅಣ್ಣನಿಗೂ ಇವನಿಗೂ ಜಗಳ ಆಗಿತ್ತು. ಕೊಲೆ ಬೆದರಿಕೆ ಕೂಡ ಇತ್ತು ಸರ್. ಆಮೇಲೆ 2ನೇ ಹೆಂಡತಿ ಕೂಡ ಬಿಟ್ಟೋಗಿದ್ಲಂತೆ ಸರ್. ಈ ಇಬ್ಬರು ಹೆಂಡತಿರಲ್ಲಿ ಕೊಲೆ ಮಾಡೋ ಮೋಟಿವ್ ಯಾರಿಗಿದೆ ಸರ್? ನಮ್ಮ ಮಳಿನ ಬಗ್ಗೆ ವಿಷಯ ಏನಾದರೂ ಗೊತ್ತಾಯ್ತಾ? ಹಾ, ಇವರೇ ತಾನೆ? ಹೌದು ಸರ್, ಇವರೇ. ಯಾಕೆ ಸರ್, ಏನಾಯ್ತು? ಸಾರಿ, ಈತ ಕೊಲೆಯಾಗಿದ್ದಾನೆ. ಕೊಲೆನಾ? ಏನ್ ಹೇಳ್ತಾ ಇದ್ದೀರಾ ಸರ್? 3 ತಿಂಗಳ ಹಿಂದೆ ಯಾರೋ 3 ಜನ ಇವ್ರನ್ನ ಕೊಲೆ ಮಾಡಿದ್ದಾರೆ. ಯಾರು ಸರ್ ಅವರು? ಯಾರೋ 3 ಜನ ಕಾರ್ ಕಳ್ಳರು. ಅವ್ರಿಗೂ ಇವ್ರಿಗೇನು ಸಂಬಂಧ ಇಲ್ಲ. ಆದರೂ ಯಾರೋ ಅವ್ರಿಗೆ ದುಡ್ಡು ಕೊಟ್ಟು ಈ ಕೆಲಸ ಮಾಡಿಸಿದ್ದಾರೆ. ಯಾರು ಸರ್? ಅದು ನಿಮಗೆ ಗೊತ್ತಿರಬೇಕಲ್ಲ. ಏನ್ ಸರ್ ಹೇಳ್ತಾ ಇದ್ದೀರಿ? ಒಲೆ ಆಗಿರೋ ವಿಷಯ ಗೊತ್ತಾಗ್ತಾ ಇರೋದೇ ಇವಾಗ. ಅಂಥದ್ರಲ್ಲಿ ಒಲೆ ಯಾರು ಮಾಡ್ತಿದ್ರು ಅಂತ ನಮ್ಗೆ ಹೇಗೆ ಸರ್ ಗೊತ್ತಾಗಬೇಕು? ನಿಮಗೂ ಗಣೇಶ್ಗೂ ಜಗಳ ಆಗಿತ್ತು. ನಿಮ್ಮ ಮಗಳು ಗಂಡನೇ ಬೇಡ ಅಂತ ಮನೆ ಬಿಟ್ಟು ಬಂದಿದ್ಲು. ಗಂಡ ಬೇಡ ಅಂತ ಬಿಟ್ಟು ಬಂದಿದ್ದು ನಿಜ. ಅವನು ಬಂದಾಗ 4 ಮಾತಾಡಿದ್ದು ನಿಜ. ಆದರೆ ಅದಕ್ಕೊಂದು ಕಾರಣ ಇತ್ತು. ಅವನು ನನ್ನ ಮಗಳಿಗೆ ಮೋಸ ಮಾಡಿದ್ದ. ಅದಕ್ಕೆ ಈ ಕೊಲೆ ನೀವೇ ಯಾಕೆ ಮಾಡಿಸಿರಬಾರ್ದು? ಸರ್, ನಾವು ಅಂಥವ್ರಲ್ಲ ಸರ್. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಆಡೆ ಮಾಡಿ ಹೇಳ್ತೀನಿ, ನಾವು ಈ ಕೆಲಸ ಮಾಡಿಸಿಲ್ಲ ಸರ್. ನೋಡೋಣ, ನಮ್ಮ ಹತ್ರನೂ ಕೆಲವು ಸಾಕ್ಷಿಗಳಿದ್ದಾವೆ. ನಾನು ಕರೆದಾಗ ನೀವು ಸ್ಟೇಷನ್ಗೆ ಬಂದು ಹೋಗ್ಬೇಕು. ಸರಿ ಸರ್. ನನಗೆ ತಿಳಿಸದೆ ಯಾರು ಊರು ಬಿಟ್ಟು ಹೋಗೋ ಹಾಗಿಲ್ಲ. ನಿಮಗೆ ಈ ವಿಷಯದ ಬಗ್ಗೆ ಇನ್ನೇನಾದರೂ ಮಾಹಿತಿ ಗೊತ್ತಿದ್ರೆ ಬಂದು ತಿಳಿಸಿ. ಇದು ನಿಮಗೂ ಒಳ್ಳೆಯದು. ಸರಿ ಸರ್. ಕೆಲಸ ಆಗೋಯ್ತು. ನೀನೇನಾ ವಿಟ್ಲ? ಹೌದು ಸರ್. ನಿನ್ನ ಹೆಸರು? ನಾನ್ ಭಾರತಿ. ಯಾಕೆ ಸರ್? ಏನು ನಿಮ್ಗೆ ಗೊತ್ತಾ? ಯಾಕೆ ಸರ್, ಏನಾಯ್ತು? ಕೇಳಿದಷ್ಟು ಉತ್ತರ ಕೊಡಿ. ನೀವು ನಿಮಗೆ ಗೊತ್ತಾ? ಹ್ಞೂ ಸರ್, ಇವ್ನು ನನ್ನ ಗಂಡ ಆಗಿದ್ದ. ನನ್ನ ಬಿಟ್ಟು ಬೇರೆ ಮದುವೆ ಮಾಡ್ಕೊಂಡಿದ್ದಾನೆ ಅಂತ ಕೇಳ್ತೆ. ಇವನು ಕೊಲೆ ಆಗಿದೆ. ಕೊಲೆನಾ? ಯಾರು ಸರ್ ಕೊಲೆ ಮಾಡಿದ್ದು? ಎಲ್ಲ ಗೊತ್ತಿದೆ. ನೀನು ಅವ್ನು ಜಗಳ ಆಡಿದ್ದು, ಅವನ್ನ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದು? ಇಲ್ಲ ಸರ್, ನಾನು ಕೊಲೆ ಮಾಡಿಲ್ಲ ಸರ್. ನನ್ನ ಅಕ್ಕನ ಮೇಲೆ ಆಣೆ, ನಾನು ಕೊಲೆ ಮಾಡಿಲ್ಲ ಸರ್. ಮತ್ತಿನ್ಯಾರು ಮಾಡಿದ್ದಾರೆ? ನಾನು ಕೊಲೆ ಮಾಡಿಲ್ಲ ಸರ್.
ನನ್ನ ಅಕ್ಕನ ನಡವಳಿಕೆ ಬಗ್ಗೆ ಕೆಟ್ಟದಾಗ ಮಾತಾಡ್ದ ಅಂತ ಅವತ್ತು ನನಗೆ ಅವನಿಗೆ ಜಗಳ ಆಗಿದ್ದೇನೋ ನಿಜ, ಆದರೆ ಕೊಲೆ ಮಾಡಿಲ್ಲ ಸರ್. ನನ್ನ ನಂಬಿ ಪ್ಲೀಸ್. ಹೌದು ಸರ್, ಅವ್ನು ನನ್ನ ಮೋಸ ಮಾಡ್ದ, ಅದಕ್ಕೆ ನಾನು ಅವನ್ನ ಬಿಟ್ಬಿಟ್ಟು ಬಂದೆ. ಅದಾದ್ಮೇಲೆ ನನ್ನ ತಮ್ಮ ಅವನ ತಂಟೆಗೆ ಹೋಗಿಲ್ಲ. ನಾವ್ ಯಾರೂ ಆ ಕೆಲಸ ಮಾಡಿಲ್ಲ ಸರ್. ಸರಿ, ಇನ್ನು ವಿಚಾರಣೆ ನಡೀತಾ ಇದೆ. ನಾನು ಹೇಳಿ ಕಳಿಸಿದಾಗ ಸ್ಟೇಷನ್ಗೆ ಬರಬೇಕು. ನನಗೆ ತಿಳಿಸ್ದೆ ನೀವು ಯಾರು ಊರು ಬಿಟ್ಟು ಹೋಗಂಗಿಲ್ಲ. ಸರ್, ಯಾರೇ ಇವರು? ಕೊಲೆ ಆಗಿರೋ ಗಣೇಶ್ ನಾಯ್ಕ ಅವ್ರ ತಮ್ಮ ಪ್ರಕಾಶ್ ಅಂತ ಸರ್. ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಬಂದಿದ್ದಾರೆ. ಏನು ಕಂಪ್ಲೇಂಟು? ನನ್ನ ಅಣ್ಣನ ಕೊಲೆ ಯಾರು ಮಾಡ್ತಿದ್ದಾರೆ ಅಂತ ನಂಗೆ ಅನುಮಾನ ಇದೆ ಸರ್. ಕಂಪ್ಲೇಂಟ್ ತಗೊಳ್ಳಿ. ಇದೇನ್ರಿ, ನಿಮ್ಮ ಅಣ್ಣನ ಎರಡನೇ ಹೆಂಡತಿ ಜ್ಯೋತಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಅವ್ರ ಮೇಲೆ ಅನುಮಾನನ? ಹ್ಞೂ ಸರ್, ಅವಳು ಅಥವಾ ಅವಳ ಮನೆಯವ್ರು ಸೇರಿಕೊಂಡು ನನ್ನ ಅಣ್ಣನ ಕೊಲೆ ಮಾಡಿಸಿದ್ದಾರೆ ಅಂತ ನನ್ನ ಅನುಮಾನ ಸರ್. ನೀವು ಎನ್ಕ್ವೈರಿ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಸರ್. ಇಲ್ಲದೇ ಇದ್ರೆ ಗಂಡನ ಪತ್ತೆಗೆ ಒಂದೇ ತಿಂಗಳಲ್ಲಿ ಅವನ ಕೆಲಸ ನನಗೆ ಕೊಡಿ ಅಂತ ಅರ್ಜಿ ಹಾಕ್ತಿಲ್ಲ ಸರ್. ಇದರ ಅರ್ಥ ಏನು? ನನ್ನ ಅಣ್ಣ ಸತ್ತಿದ್ದಾನೆ ಅಂತ ಅವ್ಳು ಮೊದಲೇ ಗೊತ್ತಿತ್ತು ಅಂತ ಅಲ್ವಾ ಸರ್? ದಯವಿಟ್ಟು ಅವ್ನ ಕರೆಸಿ ಎನ್ಕ್ವೈರಿ ಮಾಡ್ಬೇಕು ಸರ್. ಗಣೇಶ್ ನಾಯಕ್ನ ತಮ್ಮ ಪ್ರಕಾಶ್ ಗಣೇಶ್ ನಾಯಕ್ನ ಸಾವಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಜ್ಯೋತಿಯೇ ಕಾರಣ ಅನ್ನೋ ಅನುಮಾನ ವ್ಯಕ್ತಪಡಿಸ್ತಾನೆ. ಇತ್ತ ಗಣೇಶ್ ನಾಯಕ್ನ ಕೊಲೆಗಾರರ ಹುಡುಕಾಟದಲ್ಲಿದ್ದ ಪೊಲೀಸ್ನವ್ರಿಗೆ ಜ್ಯೋತಿಯ ಮೇಲೆ ಅನುಮಾನ ಬರುತ್ತೆ. ಅದೇ ಅನುಮಾನದ ಆಧಾರದ ಮೇಲೆ ಅವಳನ್ನ ವಿಚಾರಣೆ ಮಾಡ್ತಾರೆ. ಆದರೆ ಆಗಿದ್ದೇ ಬೇರೆ. ಸರ್, ನನ್ನ ಮಗಳು ಕೊಲೆ ಮಾಡೋ ಅಂತವಳಲ್ಲ ಸರ್, ತುಂಬ ಒಳ್ಳೆಯವಳು ಸರ್. ದಯವಿಟ್ಟು ಬಿಟ್ಬಿಡಿ ಸರ್, ನಿಮ್ಮ ಕಾಲಿ ಬೀಳ್ತೀನಿ ಸರ್. ನಿಂತ್ಕೊಳ್ರಿ, ನಮಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ನಿಮ್ಮ ಅಳಿಯ ಕೊಲೆ ಆಗಿದೆ ಅಂತಾನೆ ಸುಪಾರಿ ಕೊಟ್ಟಿದ್ದಾರೆ. ನಿಮ್ಮ ಮಗಳೇ ತಾನೆ ಅವನ ಜೊತೆ ಜಗಳ ಆಡ್ಕೊಂಡ್ ಬಂದಿದ್ದು. ಅದು ಅಲ್ಲದೆ ಅವನು ಕಾಣೆ ಆಗಿದ್ದು 1 ತಿಂಗಳಲ್ಲೇ ಅವನು ಕೆಲಸ ಕೊಡಿಸಿ ಅಂತೇಳಿ ಅರ್ಜಿ ಹಾಕಿರೋದು ಇವಳೆ. ಅಂದ್ರೆ ನಿಮ್ಮ ಮಗಳಿಗೆ ಅವನು ಸತ್ತಿರೋ ವಿಷಯ ಮೊದಲೇ ಗೊತ್ತಿತ್ತು. ಬಾಯಿ ಬಿಡ್ತಾಳಿರಿ, ಬಾಯಿ ಬಿಡಲಿಲ್ಲ ಅಂದರೆ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು. ಸರ್, ನನ್ನ ತಂಗಿನ ಯಾಕೆ ಕರ್ಕೊಂಡ್ಬಂದಿದ್ದೀರಾ ಸರ್? ಅವಳು ತುಂಬ ಒಳ್ಳೆಯವಳು ಸರ್, ಅವಳನ್ನು ಬಿಟ್ಬಿಡಿ. ಏಕೆ? ಒಳ್ಳೆಯವರು ಯಾರು ಕೊಲೆ ಮಾಡಿಸೋದೇ ಇಲ್ವಾ? ನಿನ್ನ ತಂಗಿಗೆ ಗಣೇಶ ಮೋಸ ಮಾಡಿದ್ದಾನೆ ಅನ್ನೋ ಕೋಪ ಇತ್ತು, ಅದಕ್ಕೆ ಈ ಕೊಲೆ ಮಾಡಿಸಿದ್ದಾಳೆ. ನನ್ನ ತಂಗಿಗೆ ಬಾವನ ಮೇಲೆ ಕೋಪ ಇದ್ದಿದ್ದು ನಿಜ ಸರ್, ಆದರೆ ಅವಳು ಕೊಲೆ ಮಾಡಿಸಿಲ್ಲ ಸರ್. ಮತ್ತೆ ಯಾರು ಮಾಡಿಸಿದ್ದಾರೆ? ನಾನೇ ಸರ್ ಬಾವನ ಕೊಲೆ ಮಾಡಿದ್ದೀನಿ. ಯಾಕೆ ಕೊಲೆ ಮಾಡಿಸಿದೆ? ಅದು ಇನ್ನು ಯಾಕೆ ಅವನ ಬಗ್ಗೆ ಚಿಂತೆ ಮಾಡ್ತಾ ಇದೀಯ? ಅವನೆಂತವನು ಅಂತ ಗೊತ್ತಾಯ್ತಲ್ಲ, ಬಿಟ್ಬಿಡು. ನಾನು ಮೊದಲೇ ಹೇಳಿದ್ದೆ ಆ ಹುಡುಗ ಬೇಡ ಅಂತ. ಯಾರು ನನ್ನ ಮಾತು ಕೇಳಲೇ ಇಲ್ಲ. ನನ್ನ ಜೀವನನೇ ಹಾಳಾಗೋಯ್ತಲ್ಲ ಅಣ್ಣ. ನಾನು ಇನ್ಯಾರಿಗೋಸ್ಕರ ಬದುಕಿರ್ಬೇಕು ಹೇಳು? ನಾನು ಸತ್ತೋಗ್ತೀನಿ ಅಣ್ಣ. ತಪ್ಪು ಮಾಡಿರೋನು ಅವನು, ಮೋಸ ಮಾಡಿರೋನು ಅವನು. ನೀನ್ಯಾಕೆ ಸಾಯ್ಬೇಕು? ಅವನು ಸಾಯ್ಬೇಕು. ನನ್ನ ತಂಗಿಗೆ ಯಾಕೋ ಮೋಸ ಮಾಡಿದೆ, ನಿನ್ನಂತವ್ನಿಗೆ ಯಾಕೋ ಮದುವೆ. ನನ್ನ ತಂಗಿ ಜೀವನನೇ ಹಾಳು ಮಾಡ್ಬಿಟ್ಟಲ್ಲ. ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಬೇಡ ನೋಡು, ನಾನು ಸರ್ಕಾರಿ ನೌಕರ. ನನಗೇನಾದ್ರೂ ತೊಂದರೆ ಆದ್ರೆ ನಿನ್ ಜೀವನ ಪೂರ್ತಿ ಜೈಲಲ್ಲಿ ಕೊಳಿಬೇಕಾಗತ್ತೆ. ಹೊರಟು ಹೋಗೋ ಇಲ್ಲಿಂದ. ಹೋಗ್ತೀನಿ. ನಮ್ಮ ತಂಗಿಗೆ ನಾನು ಬೇರೆ ಮದುವೆ ಮಾಡ್ತೀನಿ. ವರದಕ್ಷಿಣೆ 2 ಲಕ್ಷ, ನಾವು ಹಾಕಿದ ಚಿನ್ನ, ಮದುವೆ ಖರ್ಚು ಎಲ್ಲ ವಾಪಸ್ ಕೊಡು. ಹೋಗ್ತೀನಿ. ಕೊಡಲ್ಲ ನಾನೇನು ನಿನ್ ತಂಗಿಗೆ ಹೋಗು ಅಂತ ಹೇಳಿರ್ಲಿಲ್ಲ. ನಿನ್ ತಂಗಿನ ನನ್ನನ್ನು ಬಿಟ್ಟಿದ್ದು. ನಾನು 1 ರೂಪಾಯಿ ಕೊಡೋದಿಲ್ಲ. ಹೋಗ ಇಲ್ಲಿಂದ. ಮರ್ಯಾದೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏನ್ ಮಾಡಬೇಕು ಅಂತ ನನಗೆ ಗೊತ್ತು.
ತಗೋ 40,000. ಯಾವುದೇ ಕಾರಣಕ್ಕೂ ಅವನು ಜೀವಂತವಾಗಿ ಉಳಿಬಾರ್ದು. ಮತ್ತೆ ನನ್ನ ಹೆಸರು ಆಚೆ ಬರಬಾರ್ದು. ತಲೆ ಕಟ್ಸ್ಕೊಡ ಅವರು. ಡೀಲ್ ಕ್ಲೀನು. ಫೋಟೋ ಯಾವ ಏರಿಯಾ? ಹಮಾರ್ ಕೊಡ್ಲಾ? ನಿನ್ನ ಹೆಸರೇನು? ಅದು ನಿನಗೆ ಬೇಕಾಗಿಲ್ಲ. ಆಯ್ತು ಗುರು. ನಾನೇನೆ ಕೊಲೆ ಮಾಡಿಸಿದ್ದು. ನನ್ನ ತಂಗಿ ಅಂದರೆ ತುಂಬ ಪ್ರಾಣ ಸರ್. ಅವಳ ಜೀವನ ನನ್ನ ಕಣ್ಣು ಮುಂದೆನೇ ಹಾಳಾಯಿತು. ಅವಳು ಅಳೋದು ನನ್ನ ಕೈಯಿಂದ ನೋಡೋಕ್ಕಾಗಲಿಲ್ಲ ಸರ್. ಅದಕ್ಕೆಲ್ಲ ಕಾರಣ ಅವನೇ. ಅದಕ್ಕೆ ಕೊಲೆ ಮಾಡಿಸ್ದೆ. ಅದಕ್ಕೆ ಕೊಲೆನೇ ಮಾಡಿಸ್ಬಿಡುದೇನೆಯ? ಬೇರೆ ದಾರಿನೇ ಇರಲಿಲ್ಲ ಸರ್. ನಾ ಮೊದಲೇ ಹೇಳಿದ್ದೆ ಆ ಹುಡುಗನ ಜೊತೆ ಅವನ್ನ ಮದುವೆ ಮಾಡಿಕೊಡ್ಬೇಡಿ ಅಂತ. ನನ್ನ ತಂಗಿಗೂ ಅದು ಇಷ್ಟ ಇರಲಿಲ್ಲ. ಆದರೆ ಅವನಿಗೆ ಸರ್ಕಾರಿ ಕೆಲಸ ಇದೆ ಅಂತ ನಮ್ಮ ತಂದೆ ಬಲವಂತ ಮಾಡಿ ಮದುವೆ ಮಾಡಿಸಿದ್ರು. ಆದರೆ ಒಂದೇ ಒಂದಿನ ಕೂಡ ಅವನ ಜೊತೆ ನೆಮ್ಮದಿಯಿಂದ ಬಾಳಿಲ್ಲ ಅವಳು. ನನ್ನ ತಂಗಿ ಅಂದರೆ ತುಂಬ ಪ್ರಾಣ ಸರ್. ನಮ್ಮ ಅಪ್ಪ ಅಮ್ಮ ಅವಳಿಗೆ ಬೈದ್ರು ನನ್ನಿಂದ ಸಹಿಸಕ್ಕಾಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ಅವನಿಂದ ಅವಳು ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗಾಯಿತು. ನನಗೆ ತುಂಬ ಬೇಜಾರಾಯಿತು. ಅವನು ಸತ್ರೆ ನನ್ನ ತಂಗಿನ ಬೇರೆ ಗಂಡು ಕೊಟ್ಟು ಮದುವೆ ಮಾಡ್ಬೋದು ಅಂತ ಹೀಗೆ ಮಾಡಿದೆ ಸರ್. ಕರ್ಕೊಂಡೋಗ್ರಿ ಅವನು. ಬದುಕು ಅನ್ನೋದೇ ಹಾಗೆ. ಎಲ್ಗೋ ಹೊರಟ್ರೆ ಇನ್ನೆಲ್ಲೋ ಹೋಗಿ ಸೇರ್ತೀವಿ. ಏನೋ ಮಾಡೋಕ್ ಹೋಗಿ ಇನ್ನೇನೋ ಆಗುತ್ತೆ. ಹಾಗೆ ಕೊಲೆಯಾದ ಗಣೇಶ್ ನಾಯಕ್ಗೆ ಒಂದು ದೌರ್ಬಲ್ಯ ಇರುತ್ತೆ. ಅದು ಅವನ್ ತಪ್ಪು ಅಲ್ಲ, ಹೀಗೆ ಕೊಲೆ ಆಗಬೇಕಾದಂತ ಅಪರಾಧನೂ ಅಲ್ಲ. ಅಸಲಿಗೆ ಕೊಲೆಯಾದ ಗಣೇಶ್ ನಾಯಕ್ ರತ್ನಾಕರ್ಗೆ ಏನೂ ಮಾಡಿಲ್ಲ. ರತ್ನಾಕರ್ಗೆ ತಂಗಿ ಮೇಲೆ ಪ್ರೀತಿ. ಈ ಪ್ರೀತಿನೂ ತಪ್ಪಲ್ಲ. ಆದ್ರೆ ಈ ಪ್ರೀತಿ ಒಂದು ಕೊಲೆಗೆ ಕಾರಣ ಆಗುತ್ತೆ ಅನ್ನೋದು ಮಾತ್ರ ದುರಂತ.